ಒಳಗಡೆ ಏನೇನ್ ದಬ್ಬಾಕಿದ್ಯಾ ಹೇಳು ಇಲ್ಲಿ. ಸ್ನಾನ ಮಾಡ್ಬಿಟ್ಟು ಒಳಗಡೆ ಬಕೆಟ್ ದಬ್ಬಾಕಿದ್ದೀನಿ. ಆಗ್ತಾರೆ ಈಗ ನನ್ನ ಸ್ಟ್ರೆಂತ್ ಏನು, ನಾನು ಅವಾಗಿಂದ ಅದರಲ್ಲೇ ಅನ್ನ ತಿನ್ಕೊಂಬಂದಿರೋನು. ನಾನು ಎಲ್ಲೆಲ್ಲಿ ಕಾಮಿಡಿ ಮಾಡ್ಬೋದು, ನಾನು ಮಾತಾಡಿದ್ರೆ ಅದು ಕಾಮಿಡಿ ಅನ್ಸಿದ್ರೆ ಅದು ಕಾಮಿಡಿ ಆಯ್ತದೆ ಅಷ್ಟೇ. ಅಶ್ವಿನಿ ಮೇಡಮ್ ಅಂತ ಒಳಗಡೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಮಾತುಗಾರಿಕೆ ಅದವ್ರ ಸ್ಟ್ರೆಂತು. ಏನಾರು ಯಾರು ಜಗಳ ಆಡ್ತಾರೋ ಮಧ್ಯಕ್ಕೆ ಹೋಯ್ತಾರೆ, ಅದವ್ರ ಸ್ಟ್ರೆಂತು. ಏನಾರು ನಾನು ಬಗೆಹರಿಸ್ಬೋದಾ ಅಂತ ಅಲ್ವಾ, ಹಂಗೆ ಒಬ್ಬೊಬ್ಬರು ಸ್ಟ್ರೆಂತ್ ಇರ್ತದೆ. ಅದು ಜಾಸ್ತಿ ನಂದು ಹೈಲೈಟ್ ಆಗಿ ಕಾಣ್ಬೋದೇನೋ ಅಷ್ಟೇ. ಗಿಲ್ಲಿ ಅಂದ್ರೆ ಮನೇಲಿ ಬರೀ ಸಿಲ್ಲಿ ಅನ್ನೋ ಒಂದು ಮಾತಿದೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಅದಕ್ಕೆ ಅಭಿಪ್ರಾಯ ಅಣ್ಣ, ಈಗ ನಾನೇನು ಅಂತ ನನಗೆ ಗೊತ್ತಿರ್ಬೇಕು. ಈಗ ಸುಜಿಯಣ್ಣ ಅಂತ ಅವ್ರೊಬ್ರು, ಅವರು ಹೆಂಗೆ ಅಂದ್ರೆ ಒಂದ್ಸತಿ ಹಸುರ ಅಂತ ಇದು ಕೊಡ್ತಾರೆ. ಅವ್ರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅದು ವಿಟಿ ಎಲ್ಲ ಬಂದು ಕಾಮಿಡಿ ಮಾಡ್ಬಿಡ್ತಾರೆ. ಹಂಗಂದ್ಬಿಟ್ಟು ಅವ್ರನ್ನ ಸಿಲ್ಲಿ ಕಾಮಿಡಿ ಪೀಸ್ ತರ ಎಲ್ರಿಗೂ ಕಾಣಿಸಿದ್ದು. ಬಟ್ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಹಂಗೆ ನಾನು ಅಷ್ಟೇ, ಈಗ ಮಾತಾಡೋರ್ಗೇನು ಮಾತಾಡ್ತಾರೆ, ನಾನೇನು ಅಂತ ನನಗೆ ಗೊತ್ತಿರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನಾಗವನಿ ಅಷ್ಟೇ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ನೀವೇನಾದ್ರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ? ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ತುಂಬಾ ಜನ ಸೀರೆ ಹಾಕೊಂಡು ಇರ್ತಾರೆ. ಹಂಗಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಆಗ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತೂ ಹೇಳಕ್ಕಾಗಲ್ಲ. ಬೇರೆ ಕಂಟೆಸ್ಟೆಂಟ್ಸ್ ಗಿಂತ ನೀವ್ ಯಾಕೆ ಡಿಸರ್ವಿಂಗ್, ಈ ಜರ್ನಿ ನೀವ್ ಯಾಕೆ ಕಂಟಿನ್ಯೂ ಮಾಡ್ಬೇಕು? ಯಾವುದೇ ಕಾರಣಕ್ಕೂ